ನಮಸ್ಕಾರ ಆತ್ಮೀಯರೇ, ನ್ಯೂಸ್ ಡೈರಿಗೆ ಸ್ವಾಗತ. ನಾಗರಹಾವು ಸಿನಿಮಾ ಮೂಲಕ ಕನ್ನಡ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟು ಸಾಹಸ ಸಿಂಹನಾಗಿ ಮೆರೆದವರು ಡಾಕ್ಟರ್ ವಿಷ್ಣುವರ್ಧನ್. ವಿಷ್ಣುವರ್ಧನ್ ನಮ್ಮ ಜೊತೆ ಈಗ ಇಲ್ಲದೆ ಇರಬಹುದು, ಆದರೆ ಅವರ ಸಿನಿಮಾಗಳು ಇಂದಿಗೂ ಜೀವಂತ. ಅಷ್ಟೇ ಯಾಕೆ, ಅಭಿಮಾನಿಗಳ ಹೃದಯದಲ್ಲಿ ಸಾಹಸ ಸಿಂಹನಾಗಿ ಇಂದಿಗೂ ವಿರಾಜಮಾನನಾಗಿರೋ ವಿಷ್ಣುವರ್ಧನ್ ಸಾಹಸ ಸಿಂಹ, ಅಭಿನಯ ಭಾರ್ಗವ, ಕೋಟಿಗೊಬ್ಬ ಕಲಾದೈವ, ಮೈಸೂರು ರತ್ನ ಸೇರಿದಂತೆ ನಾನಾ ಬಿರುದುಗಳನ್ನು ಪಡೆದ ಮಹಾನ್ ನಟ ವಿಷ್ಣುವರ್ಧನ್ ಬಗ್ಗೆ ಬಹುತೇಕರಿಗೆ ಗೊತ್ತೇ ಇದೆ. ಆದರೆ ಅವರ ವೈಯಕ್ತಿಕ ವಿಷಯಗಳು, ಹೆಣ್ಮಕ್ಳ ಹಿನ್ನೆಲೆ ಏನು, ವಿಷ್ಣು ಹಾಗೂ ಭಾರತಿ ಜೋಡಿ ದತ್ತು ಮಕ್ಕಳನ್ನ ತೆಗೆದುಕೊಂಡಿದ್ಯಾಕೆ, ವಿಷ್ಣುವರ್ಧನ್ ಅವರ ಮೊದಲನೇ ಮಗಳು ಆಗಾಗ ಕಾಣಿಸ್ಕೊಳ್ತಾ ಇರ್ತಾರೆ, ಎರಡನೇ ಮಗಳು ಎಲ್ಲೂ ಕಾಣಿಸಲ್ಲ, ಹಾಗಾದ್ರೆ ಯಾರ ಕಣ್ಣಿಗೂ ಕಾಣದಂತೆ ಇರೋದಾದ್ರೂ ಎಲ್ಲಿ? ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಆತ್ಮೀಯರೇ, ಸಾಹಸ ಸಿಂಹ ವಿಷ್ಣುವರ್ಧನ್ ಮತ್ತು ನಟಿ ಭಾರತಿಯವರದ್ದು ಪ್ರೇಮ ವಿವಾಹ. ಆಗಿನ ಕಾಲದಲ್ಲಿ ನಟಿ ಭಾರತಿಯವರು ಸ್ಯಾಂಡಲ್ವುಡ್ನ ಟಾಪ್ ನಟಿಯಾಗಿ ಮೆರೆದಾಡ್ತಾ ಇದ್ದ ಕಾಲ ಅದು. ಆ ಸಮಯದಲ್ಲೇ ವಿಷ್ಣುವರ್ಧನ್ ಅವರ ಕೈ ಹಿಡಿತಾರೆ. ಹೀಗೆ ಮದುವೆಯಾದ ಒಂದಿಷ್ಟು ವರ್ಷದ ಬಳಿಕ ಮಕ್ಕಳ ವಿಷಯದ ಬಗ್ಗೆ ಹಲವಾರು ವಿಷಯಗಳು ಹರಿದಾಡಿದ್ವು. ಆದರೆ ಅದ್ಯಾವುದಕ್ಕೂ ನಟ ವಿಷ್ಣುವರ್ಧನ್ ಆಗಲಿ ನಟಿ ಭಾರತಿಯಾಗಲಿ ತಲೆ ಕೆಡಿಸ್ಕೊಳ್ಳೇ ಇಲ್ಲ. ಒಂದಿಷ್ಟು ಸಮಯದ ಬಳಿಕ ಒಂದು ಹೆಣ್ಮಕ್ಳನ್ನ ದತ್ತು ಪಡಿತಾರೆ. ಇವಳೇ ನಮ್ಮ ಮಗಳು ಅಂತ ವಿಷ್ಣುವರ್ಧನ್ ಮತ್ತು ಭಾರತಿ ಜೋಡಿ ಹೇಳ್ಕೊಳ್ಳುತ್ತೆ. ಈ ವಿಷಯ ಆಗಿನ ಕಾಲದಲ್ಲಿ ದೊಡ್ಡ ಚರ್ಚೆಯಾಗಿತ್ತು. ವಿಷ್ಣು ಹಾಗೂ ಭಾರತಿ ಹೆಣ್ಣು ಮಗುವನ್ನ ತೆಗೆದುಕೊಂಡಿದ್ಯಾಕೆ ಅಂತ ಹತ್ತಾರು ಕಥೆಗಳು ಹುಟ್ಕೊಂಡಿದ್ವು. ಬಾಯಿಗೆ ಬಂದಂತೆ ಹಲವು ಸುದ್ದಿಗಳನ್ನು ಹರಿಬಿಟ್ಟಿದ್ರು ಕೂಡ. ವಿಷ್ಣುವರ್ಧನ್ ಹಾಗೂ ಭಾರತಿಯವರಿಗೆ ಮಕ್ಕಳಾಗಲ್ಲ, ಇಬ್ಬರಲ್ಲಿ ಮಕ್ಕಳ ಸಮಸ್ಯೆ ಇದೆ. ಇದು ಗೊತ್ತಾದ ಮೇಲೆಯೇ ಈಗ ದತ್ತು ಮಗು ಪಡೆದಿದ್ದಾರೆ. ಇಷ್ಟು ವರ್ಷ ಸ್ವಂತ ಮಗುವಿಗಾಗಿಯೇ ಕಾದಿದ್ರು, ಆದರೆ ಯಾವಾಗ ಸ್ವಂತ ಮಗು ಆಗಲ್ಲ ಅನ್ನೋದು ಗೊತ್ತಾಯ್ತು, ಈಗ ದತ್ತು ಮಗು ಪಡೆದಿದ್ದಾರೆ ಅಂತೆಲ್ಲ ಬಾಯಿಗೆ ಬಂದಂತೆ ಮಾತನಾಡಿದ್ರು. ವಿಷ್ಣು ದಂಪತಿ ದತ್ತು ಮಗುವನ್ನ ಪಡೆದಿದ್ದೇ ಆಗಿನ ಕಾಲದಲ್ಲಿ ದೊಡ್ಡ ಚರ್ಚೆಯಾಗಿತ್ತು. ಇದ್ಯಾವುದಕ್ಕೂ ವಿಷ್ಣುವರ್ಧನ್ ಆಗಲಿ ಭಾರತಿಯಾಗಲಿ ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ. ಆಡ್ಕೊಳ್ಳೋರ್ ಬಾಯಿ ಮುಚ್ಚಿಸುವಂತ ಉತ್ತರವನ್ನ ಆಗಿನ ಕಾಲದಲ್ಲೇ ಕೊಟ್ಟಿದ್ರು. ಆತ್ಮೀಯರೇ, ನಟ ವಿಷ್ಣುವರ್ಧನ್ಗೆ ಇಬ್ರು ಮಕ್ಕಳು, ಒಬ್ರು ಕೀರ್ತಿ, ಇನ್ನೊಬ್ರು ಚಂದನ. ಕೀರ್ತಿಯವರು ಬೇರೆ ಯಾರೂ ಅಲ್ಲ, ನಟ ಅನಿರುದ್ಧ್ ಪತ್ನಿ. ಇವರನ್ನ ಬಹುತೇಕರು ನೋಡಿಯೇ ಇರ್ತಾರೆ. ಆದರೆ ಎರಡನೇ ಮಗಳು ಚಂದನ ಬಗ್ಗೆ ಬಹುತೇಕರಿಗೆ ಗೊತ್ತಿಲ್ಲ ಬಿಡಿ. ಟಿವಿ ಕ್ಯಾಮ್ರಾ ಅಂದರೆ ತುಂಬಾನೇ ದೂರ ಇವರು. ಕ್ಯಾಮ್ರಾ ಮುಂದೆ ಮುಖ ತೋರಿಸೋದೇ ಇಲ್ಲ, ಅಷ್ಟು ಸಾದಾ ಸೀದಾ ಸಿಂಪಲ್. ಆತ್ಮೀಯರೇ, ವಿಷ್ಣುವರ್ಧನ್ ಹಾಗೂ ಭಾರತಿಯವರು ಆ ಕಾಲದಲ್ಲಿ ಇಬ್ರು ಹೆಣ್ಮಕ್ಳನ್ನ ದತ್ತು ಪಡೆದಿದ್ಯಾಕೆ ಅನ್ನೋದಕ್ಕೆ ಸ್ವತಃ ಅವರೇ ಉತ್ತರ ಕೊಟ್ಟಿದ್ದಾರೆ. ನನಗೆ ಮಕ್ಕಳಾಗುವ ಸಾಮರ್ಥ್ಯ ಇಲ್ಲ ಅಂತ ನೀವು ಅಂದ್ಕೊಂಡಿದ್ರೆ ಐ ಡೋಂಟ್ ಕೇರ್. ಹೆಣ್ಮಕ್ಳ ಶೋಷಣೆ ದಿನಂಪ್ರತಿ ನಡೀತಾ ಇದೆ. ನಮಗೆ ಪ್ರೀತಿ ಗೌರವ ಕೊಟ್ಟು ಚೆನ್ನಾಗಿ ಸಾಕಲು ಹೆಣ್ಮಕ್ಳೇ ಆಗಬೇಕು. ನಮಗೆ ಮಕ್ಕಳಾದರೆ ಹೆಣ್ಮಕ್ಳೇ ಆಗುತ್ತೆ ಅಂತ ಏನು ಗ್ಯಾರಂಟಿ? ಹೀಗಾಗಿ ಹೆಣ್ಣಾಗಿ ಹುಟ್ಟಿರುವ ಮಕ್ಕಳನ್ನ ಸಾಕ್ತಿದ್ದೀವಿ, ಒಳ್ಳೆ ಶಿಕ್ಷಣ ಕೊಟ್ಟು ಬೆಳೆಸಲಿದ್ದೇವೆ ಅಂದಿದ್ದಾರೆ. ಆತ್ಮೀಯರೇ, ಮೊದಲು ಒಂದೇ ಹೆಣ್ಣು ಮಗುವನ್ನ ತಂದು ಸಾಕಿದ್ರು, ಆದ್ರೆ ಇಬ್ರು ಮಕ್ಕಳಿದ್ರೆ ಒಬ್ಬರನ್ನೊಬ್ರು ನೋಡ್ಕೊಳ್ತಾರೆ. ಪರಸ್ಪರ ಸಹಕಾರದಿಂದ ಇರೋದಕ್ಕೆ ಅನುಕೂಲ ಆಗುತ್ತೆ. ಅಷ್ಟೇ ಅಲ್ಲ, ನಮ್ಮಿಂದ ಏನೋ ಒಂದು ಹೆಣ್ಣು ಮಗುವಿನ ಶೋಷಣೆಗೆ ಅವಕಾಶ ತಪ್ಪಿದಂತೆ ಆಗುತ್ತೆ ಅನ್ನೋ ಭಾವನೆಯಿಂದ ಇಬ್ರು ಹೆಣ್ಣು ಮಕ್ಕಳನ್ನ ದತ್ತು ಪಡಿತಾರೆ. ನಮ್ಮಿಂದ ಇನ್ನೂ ಒಂದು ಹೆಣ್ಣು ಮಗುವಿನ ಶೋಷಣೆಗೆ ಅವಕಾಶ ತಪ್ಪಿದಂತೆ ಆಗುತ್ತೆ ಅನ್ನೋ ಭಾವನೆಯಿಂದ ಇಬ್ರು ಹೆಣ್ಣು ಮಕ್ಕಳನ್ನ ದತ್ತು ಪಡಿತಾರೆ. ಆತ್ಮೀಯರೇ, ನಟ ವಿಷ್ಣುವರ್ಧನ್ ಆಗಲಿ ಅಥವಾ ನಟಿ ಭಾರತಿಯೇ ಆಗಲಿ ಯಾವತ್ತೂ ತಮ್ಮ ಮಕ್ಕಳನ್ನ ದತ್ತು ಮಕ್ಕಳು ಅಂತ ನೋಡಿಲ್ಲ. ರಕ್ತ ಹಂಚ್ಕೊಂಡು ಹುಟ್ಟಿದ ಮಕ್ಕಳಿಗಿಂತ ಚೆನ್ನಾಗಿ ಸಾಕಿದ್ರು, ಒಂದೊಳ್ಳೆ ಶಿಕ್ಷಣ ಕೊಡ್ಸಿದ್ರು, ಕೊನೆಗೆ ಅದ್ಧೂರಿಯಾಗಿ ಮದುವೆ ಕೂಡ ಮಾಡಿಕೊಡ್ತಾರೆ. ಈಗ ಅದೇ ಹೆಣ್ಮಕ್ಳು ಒಂದೊಳ್ಳೆ ಬದುಕು ಕಟ್ಕೊಂಡಿದ್ದಾರೆ. ಗಂಡ ಮಕ್ಕಳು ಅಂತ ತುಂಬಾನೇ ಸಿಂಪಲ್ ಬದುಕು ನಡೆಸ್ತಿದ್ದಾರೆ. ಒಂದಿಷ್ಟು ಕಾಲಕ್ಕೂ ವಿಷ್ಣುವರ್ಧನ್ ಹೇಗೆ ಸಾದಾ ಸೀದಾ ಬದುಕಿದ್ರು, ಅವರ ಮಕ್ಕಳು ಕೂಡ ಅಷ್ಟೇ ಸಿಂಪಲ್ ಆಗಿ ಜೀವನ ನಡೆಸ್ತಿದ್ದಾರೆ. ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.